ಯಾರು ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಚಂದ್ರನನ್ನು ನೋಡ್ತಾರೋ ಅವರಿಗೆ ಅಪವಾದ ಬರಲಿ. ಯಾರಿಗಾದರೂ ಇಂತಹ ಅಪವಾದ ಬಂದರೆ ಅದಕ್ಕೆ ಕೃಷ್ಣ ಅಂತಾನೆ, ನಾನೂ ಅಪವಾದ ಹೊಂದಿದೆ, ಅಪವಾದವನ್ನು ಪರಿಹಾರವೂ ಮಾಡಿಕೊಂಡೆ. ನಾನು ಪರಿಹಾರ ಮಾಡಿಕೊಂಡು ಕಥೆ ನೀವು ಕೇಳಿದರೆ ನಿಮ್ಮ ಅಪವಾದವು ಪರಿಹಾರ ಮಾಡ್ತೇನೆ ನಾನು. ಆತ್ಮೀಯ ವೀಕ್ಷಕರೇ, ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇಶಾದ್ಯಂತ ಗೌರಿ ಗಣೇಶನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ದೇಶಾದ್ಯಂತ ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬೀದಿ ಬೀದಿಗಳಲ್ಲಿ ಗಣೇಶನನ್ನು ಕೂಡಿಸಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ, ಜೊತೆಗೆ ವಿವಿಧ ಬಗೆಯ ಅಲಂಕಾರಗಳು, ನೈವೇದ್ಯಗಳ ಮೂಲಕ ಸಂಭ್ರಮದಿಂದ ಸಾಮರಸ್ಯದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಗಣೇಶ ಚತುರ್ಥಿ ಹಬ್ಬದ ವಿಶೇಷತೆ ಜೊತೆಗೆ ಈ ಗಣೇಶ ಚತುರ್ಥಿಯ ದಿನ ಚೌತಿಯ ಚಂದ್ರನನ್ನು ನೋಡಿದರೆ ಅಪವಾದ ಬರ್ತದೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಈ ಒಂದು ಪ್ರತೀತಿಯ ಪ್ರಕಾರ ನೋಡ್ತಾ ಹೋದರೆ ಈ ಅಪವಾದವನ್ನು ತಪ್ಪಿಸೋದಕ್ಕೋಸ್ಕರ ಇರ್ತಕ್ಕಂಥ ಕತೆ ಅಂದರೆ ಶಮಂತಕ ಮಣಿ ಕತೆ. ಇಂತಹ ಕಥೆಯನ್ನು ಕೇಳಿದರೆ ಆ ಒಂದು ಅಪವಾದಕ್ಕೆ ಪರಿಹಾರ ಸಿಕ್ಕಂತಾಗ್ತದೆ. ಈ ಒಂದು ಅಪವಾದದಿಂದ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಹೊರತಿಲ್ಲ ಅಂತಕ್ಕಂಥ ಒಂದು ಕಥೆಯನ್ನು ಈ ಒಂದು ಶಮಂತಕ ಮಣಿ ಕತೆ ನಮ್ಗೆ ತಿಳಿಸ್ತಾ ಹೋಗ್ತದೆ. ಇಂತಹ ಕಥೆಯನ್ನು ನಾವು ತಿಳಿಬೇಕು ಅಂದಾಗ ನಮ್ಮ ಕೊಪ್ಪಳದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಪೂಜ್ಯ ಪಂಡಿತ್ ರಘುಪ್ರೇಮಾಚಾರ್ ಮುಳುಗುಂದ್ರವರು ಈ ಒಂದು ಶಮಂತಕ ಮಣಿಯ ಕಥೆಯನ್ನು ಇವತ್ತು ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸುವುದಕ್ಕಾಗಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಗುರುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಗುರುಗಳೇ, ನಮ್ಮ ಸುಧನ್ವ ಕನ್ನಡ ಚಾನಲ್ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತೀನಿ. ಚೌತಿಯ ಚಂದ್ರನನ್ನ ನೋಡಿದರೆ ಅಪವಾದ ಬರ್ತದೆ. ಆ ಅಪವಾದವನ್ನು ತಪ್ಪಿಸ್ಲಿಕ್ಕಿರ್ತಕ್ಕಂಥ ಶಮಂತಕ ಮಣಿಯ ಒಂದು ಕಥೆಯನ್ನ ನಮ್ಮ ವೀಕ್ಷಕರಿಗಾಗಿ ತಮ್ಮ ಮೂಲಕ ತಿಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸಮಸ್ತ ಅಧ್ಯಾತ್ಮ ಬಂಧುಗಳನ್ನು ಅಭಿನಂದಿಸ್ತಾ, ಸುಧನ್ವ ಚಾನೆಲ್ನವರು ಶಮಂತಕ ಮಣಿಯ ಕಥೆಯನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನುವ ಬಯಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಯಥಾಮತಿ ಯಥಾ ಕಾಲಾವಕಾಶದಲ್ಲಿ ಆ ಕಥೆಯನ್ನು ನೋಡೋಣ. ಭಾಗವತದಲ್ಲಿ ಶ್ರೀಕೃಷ್ಣ ಕಥೆಯನ್ನು ಹೇಳ್ತಾ ಈ ಶಮಂತಕ ಮಣಿಯ ಕಥೆಯನ್ನು ಸಾಕ್ಷಾತ್ ಶುಕಾಚಾರ್ಯರೇ ಪರೀಕ್ಷಿತ ರಾಜನಿಗೆ ಹೇಳಿದ್ದಾರೆ. ಈ ಶಮಂತಕ ಮಣಿ ಸೂರ್ಯನ ಕೊರಳಲ್ಲಿರುವ ಮಣಿ ಇದು. ಆದರೆ ಯಾದವರಲ್ಲಿ ಒಬ್ಬ ಸತ್ರಾಜಿತ ಅಂತ ಯಾದವ, ಅವನು ಬಹುಕಾಲ ಸೂರ್ಯೋಪಾಸನೆಯನ್ನು ಮಾಡಿದ್ದಾನೆ. ಬಹುಕಾಲ. ಒಂದು ದಿನ ಅವನು ಸೂರ್ಯೋಪಾಸನೆ ಮಾಡುತ್ತಾ ಸಮುದ್ರ ತೀರದಲ್ಲಿ ನಿಂತಾಗ ಸಾಕ್ಷಾತ್ ಸೂರ್ಯನಾರಾಯಣ ಅವನಿಗೆ ದರ್ಶನ ಕೊಟ್ಟ. ಇದು ಸತ್ರಾಜಿತನಿಗೆ ಅನಿರೀಕ್ಷಿತ. ಯಾವಾಗ ಸಾಕ್ಷಾತ್ ತಾನು ಯಾವ ರೂಪವನ್ನು ಉಪಾಸನೆ ಮಾಡುತ್ತಾ ಇದ್ದನೋ ಆ ಮೂರ್ತಿ ಎದುರುಗಡೆಗೆ ನಿಂತಾಗ ಅವನಿಗೆ ಆಶ್ಚರ್ಯ, ಆನಂದ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಏನು ಮಾತನಾಡಬೇಕು ತೋಚಲಿಲ್ಲ. ಆನಂದದಿಂದ ಆನಂದ ಬಾಷ್ಪಗಳನ್ನು ಹಾಕ್ತಾ ನಿಂತಿದ್ದಾನೆ. ಸೂರ್ಯನಾರಾಯಣನೇ ಅವನ ಅವಸ್ಥೆಯನ್ನು ಕಂಡು ಕೇಳಿದ, ಸತ್ರಾಜಿತ, ನಿನಗೇನು ವರ ಬೇಕು? ಬಹುಕಾಲ ನನ್ನನ್ನು ಭಕ್ತಿಯಿಂದ ಉಪಾಸನೆ ಮಾಡಿದ್ದೀರಿ, ನಿನಗೆ ವರ ಕೊಡೋದಕ್ಕಾಗಿ ಬಂದಿದ್ದೀನಿ, ಏನು ವರ ಬೇಕು? ಸತ್ರಾಜಿತನಿಗೆ ಇದು ಅನಿರೀಕ್ಷಿತ. ತಕ್ಷಣ ಏನು ಕೇಳಬೇಕು ಗೊತ್ತಾಗಲಿಲ್ಲ ಅವನಿಗೆ. ಸೂರ್ಯನಾರಾಯಣನನ್ನು ಅಪಾರ ಮೌಲ್ಯ ಪರ್ಯಂತರ ನೋಡಿದ.
ಅವನ ಕೊರಳಲ್ಲಿ ಹೊಳೆಯುವ ಸೆಮಂತಕ ಮಣಿ ಅವನಿಗೆ ಆಕರ್ಷಿಸಿತು. ಆ ಸೆಮಂತಕ ಮಣಿಯನ್ನು ಕೊಡು ಅಂತ ಕೇಳಿದ. ಸೂರ್ಯನಾರಾಯಣ ನಕ್ಕು ಹೇಳುತ್ತಾನೆ, ನೀನು ಕೇಳಿದ ವರವನ್ನು ಕೊಡ್ತೇನೆ ಅಂತ ಬಂದಿದ್ದೀನಿ. ಈ ಮಣಿಯನ್ನು ಕೇಳಿದ್ದೀನಿ, ಕೊಡಲ್ಲ ಅಂತ ಹೇಳಲಿಕ್ಕಾಗದು. ಕೊಡ್ತೇನೆ, ಆದರೆ ನಿಯಮದಿಂದ ಪರಿಪಾಲನೆ ಮಾಡಬೇಕು. ಬಹಳ ಪರಿಶುದ್ಧರಾಗಿ ಇದನ್ನು ಧಾರಣೆ ಮಾಡಬೇಕು. ಇದನ್ನು ಧಾರಣೆ ಮಾಡಿ ಅಪವಿತ್ರರಾದರೆ ಇದು ನಮಗೆ ಮಾರಕ ಆಗ್ತದೆ. ಅದೇ ರೀತಿ ಸೆಮಂತಕ ಮಣಿ ನಿತ್ಯ ಅಷ್ಟಭಾರ ಅಪಾರವಾದ ಸುವರ್ಣವನ್ನು ಕೊಡ್ತದೆ. ಸೂರ್ಯೋದಯ ಆಗಿ ಬಿಟ್ಟರೆ 8 ಭಾರ, ಒಂದು ಭಾರ ಅಂದರೆ ಸಾಮಾನ್ಯ 20 ತೊಲೆ ಅಂತ ಹೇಳ್ತಾರೆ. 20 ತೊಲೆ ಅಂತ 8 ಭಾರ ಅಂದರೆ 28 2 8 14, 160 ತೊಲೆ ಬಂಗಾರ. 24 ತಾಸಿಗೆ 160 ತೊಲೆ ಬಂಗಾರ ಕೊಡ್ತದೆ. ಆದರೆ ಅದನ್ನು ಸ್ವಾರ್ಥಕ್ಕಾಗಿ ಬಳಸಬಾರದು, ಕೇವಲ ಸಮಾಜ ಕಲ್ಯಾಣಕ್ಕಾಗಿ ಅದನ್ನು ಬಳಸಬೇಕು. ಅದರಿಂದ ಸ್ವಾರ್ಥಕ್ಕಾಗಿ ಬಂಗಾರ ಉಂಟು ಅಂತ ನಾನು ಆಭರಣ ಮಾಡಿ ಹಾಕಿಸ್ಕೊಳ್ಳೋ ಹಾಗಿಲ್ಲ, ನಿನ್ನ ಹೆಂಡತಿಗೆ ಹಾಕುವ ಹಾಗಿಲ್ಲ, ಮಕ್ಕಳಿಗೆ ಹಾಕುವ ಹಾಗಿಲ್ಲ. ಆ ಬಂಗಾರ ಏನಿದ್ರೂ ಸಮಾಜಕ್ಕಾಗಿ ಉಪಯೋಗಿಸಬೇಕು. ಈ 2 ನಿಯಮಗಳನ್ನು ನೀನು ಪರಿಪಾಲನೆ ಮಾಡ್ತೀಯಾದರೆ ಈ ಸೆಮಂತಕ ಮಣಿ ನಿನಗೆ ತಾರಕ. ಈ ನಿಯಮ ತಪ್ಪಿದೆಯಾದರೆ ಅದೇ ಮಾರಕ. ಇದನ್ನು ಬಹಳ ಶುದ್ಧವಾಗಿ ಧಾರಣೆ ಮಾಡು ಅಂತ ಹೇಳಿ ಸೂರ್ಯನಾರಾಯಣ ಈ ನಿಯಮಗಳನ್ನು ತಿಳಿಸಿ ಅವನಿಗೆ ಆ ಸೆಮಂತಕ ಮಣಿಯನ್ನು ಕೊಡ್ತಾರೆ. ಸತ್ಯರಾಜಿತನಿಗೆ ಖುಷಿಯೋ ಖುಷಿ. ಮಣಿ ಧಾರಣೆ ಮಾಡಿದ, ಹೊರಟ. ಯಾರಲ್ಲಿಯೂ ಇಲ್ಲದ ಮಣಿ. ಅವನಿಗೊಮ್ಮೆ ಅಹಂಕಾರ ಬಂತು. ಯಾರಲ್ಲಿಯೂ ಇಲ್ಲದ ಮಣಿ ಇಷ್ಟೇ ಆಗಿದ್ದರೆ ಅಷ್ಟು ತಕರಾರಿರಲಿಲ್ಲ. ಅವನಿಗನಿಷ್ಟು ಯದುಕುಲದಲ್ಲಿಯೇ ಶ್ರೇಷ್ಠ ಅಂತನಿಸಿಕೊಂಡಿರತಕ್ಕಂತಹ ಯದುಕುಲ ತಿಲಕ ಕೃಷ್ಣನಲ್ಲಿ ಕೂಡ ಇಂತಹ ಮಣಿ ಇಲ್ಲ, ಅಂತಹ ಮಣಿ ನನ್ನಲ್ಲಿ ಉಂಟು ಅಂತ ಒಂದು ರೀತಿಯ ಅಹಂಕಾರ ಬಂದು ಆ ಮಣಿಯನ್ನು ಧಾರಣೆ ಮಾಡಿ ಅವನು ದಾರಿಯಲ್ಲಿ ಹೊರಟ. ಹೋಗುವಾಗ ಮತ್ತೊಂದು ದುರ್ಬುದ್ಧಿ ಬಂತದ್ದು. ನನ್ನಲ್ಲಿ ಇದ್ದ ಈ ಮಣಿಯನ್ನು ಕೃಷ್ಣನಿಗೆ ಪ್ರದರ್ಶನ ಮಾಡಬೇಕು ಅಂತ ಅನ್ನಿಸ್ತು. ಹಾಕ್ಕೊಂಡು ಹೋಗುವಾಗ ಕೃಷ್ಣನ ಅರಮನೆ ಮುಂದೆ ಹಾರಿಸಿ ಹೋದ. ಕೃಷ್ಣನಿಗೆ ಗೊತ್ತಾಗಲ್ವಾ? ಗೊತ್ತಾಯ್ತು. ತಕ್ಷಣ ಕೆಳಗಿಳಿದು ಬಂದು ಆ ಸತ್ರಾಜಿತನನ್ನು ಕೇಳಿದ. ಸತ್ರಾಜಿತ, ತುಂಬ ಚೆನ್ನಾಗಿ ಉಂಟು ನಿನ್ನ ಮಣಿ, ಸೂರ್ಯನಾರಾಯಣ ಕೊಟ್ಟಿದ್ದಾನೆ ಅಂತೀರಿ, ತುಂಬ ಚೆನ್ನಾಗಿದೆ, ನನಗೆ ಕೊಡ್ತೀಯಾ? ಸತ್ರಾಜಿತನಿಗೆ ಇದು ಅನಿರೀಕ್ಷಿತ ಆಗಿತ್ತು. ತಕ್ಷಣ ಗೊಂದಲಕ್ಕೂ ಇಲ್ಲ, ಕೊಡಲಿಕ್ಕೆ ಮನಸ್ಸಿಲ್ಲ, ಕೊಡಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆ ಗೊಂದಲದಲ್ಲಿ ಅವನಿಗೆ ಮತ್ತೊಂದು ದುರ್ಬುದ್ಧಿ ಬಂತು. ಯಾವಾಗಲೂ ಮನಸ್ಸು ಒಮ್ಮೆ ಕೆಟ್ಟದನ್ನು ಗ್ರಹಿಸ್ತಾ ಹೊರಟ್ರೆ ಕೆಟ್ಟದನ್ನೇ ಹೊರಸ್ತಾ ಹೋಗ್ತದೆ, ಒಳ್ಳೆಯ ಆಲೋಚನೆ ಮಾಡಿದರೆ ಒಳ್ಳೆಯದನ್ನೇ ಹೊರಸ್ತಾ ಹೋಗ್ತದೆ. ಅವನು ಅಲ್ಲಿಂದ ಇಲ್ಲಿವರೆಗೂ ಕೆಟ್ಟದೇ ಆಲೋಚನೆ, ದುರ್ಬುದ್ಧಿ. ಹಾಗಾಗಿ ಕೃಷ್ಣನಿಗೆ ಹೇಳಿದ, ಕೃಷ್ಣ ನಿನಗೆ ಕೊಡ್ಲಿಕ್ಕೆ ತಕರಾರು ಏನಿಲ್ಲ, ಆದರೆ ನೀನು ಭೇಟಿಯಾಗುವ ಮೊದಲು ನನ್ನ ತಮ್ಮ ಪ್ರಸೇನ ಈ ಸೆಮಂತಕ ಮಣಿ ನನಗೆ ಬೇಕು ಅಂತ ಕೇಳಿದ್ದಾನೆ. ಮತ್ತು ಮೊದಲು ಕೇಳಿದ ಅವನಿಗೆ ಕೊಡ್ಲೋ ನಿನಗೆ ಕೊಡ್ಲೋ ಅಂತ ಒಂದು ಸುಳ್ಳು ಹೇಳಿದ. ಕೃಷ್ಣನಿಗೆ ಗೊತ್ತಾಯ್ತು. ಆಗಲಿಪ್ಪ, ಪ್ರಸೇನನಿಗೆ ಕೊಡು, ಚಿಂತೆ ಇಲ್ಲ, ನನಗೇನು ಚೆನ್ನಾಗಿತ್ತು ಕೇಳಿದೆ ಅಷ್ಟೇ, ಪ್ರಸೇನನಿಗೆ ಕೊಡು, ಚಿಂತೆ ಇಲ್ಲ ಅಂತ ಕೃಷ್ಣ ಹೊರಟು ಹೋಗಿಬಿಡ್ತಾನೆ. ಸತ್ರಾಜಿತನಿಗೆ ಒಂದು ರೀತಿ ಒಳಗೆ ಖುಷಿ, ಸೆಮಂತಕ ಮಣಿ ಉಳಿಸಿಕೊಂಡೆ ಕೃಷ್ಣನಿಂದ ಅಂತ. ಮನೆಗೆ ಬಂದು ತನ್ನ ತಮ್ಮ ಪ್ರಸೇನನನ್ನು ಕರೆದು ಹೇಳಿದ, ನಾನು ಕೃಷ್ಣನಿಗೆ ಹೀಗೆ ಹೇಳಿದ್ದೇನೆ, ಕರೆದು ಕೇಳಿದರೆ ಹಾಗೆ ಹೇಳು. ಹಾಗಾಗಿ ಕೃಷ್ಣ ನೋಡುವ ತನಕ ಈ ಸೆಮಂತಕ ಮಣಿ ನಿನ್ನಲ್ಲಿ ಇರಲಿ, ನೀನು 4 ದಿನ ಇದನ್ನು ಹಾಕ್ಕೊಂಡು ಅಡ್ಡಾಡು ಕೃಷ್ಣ ನೋಡುವ ಹಾಗೆ, ಆಮೇಲೆ ಮತ್ತೆ ನಾನು ತಗೋತೇನೆ ಅಂತ ಸತ್ರಾಜಿತ ಆ ಮಣಿಯನ್ನು ಅದರ ಮೇಲಿನ ಲೋಭತನವನ್ನು ತೋರಿಸಿ ಪ್ರಸೇನನಿಗೆ ಕೊಟ್ಟ. 4 ದಿನ ಇದನ್ನು ಧಾರಣೆ ಮಾಡುವಂತ. ಪ್ರಸೇನನಿಗೆ ಪುಕಟೆ ಆದ ಬಂದ ಮಣಿ, ಅದು ದುಡಿದು ಸಂಪಾದಿಸಿದ್ದಲ್ಲ. ಹಾಗಾಗಿ ಅದರ ಮಹತ್ವ ಅವನಿಗೆ ಗೊತ್ತಿಲ್ಲ. ಅದನ್ನು ಹಾಕ್ಕೊಂಡ ಬೇಟೆಗೆ ಹೋದ. ಬೇಟೆಯಲ್ಲಿ ಪ್ರಾಣಿಗಳನ್ನೆಲ್ಲ ಹಿಂಸೆ ಮಾಡ್ತಾ ಪ್ರಾಣಿ ರಕ್ತ ಎಲ್ಲ ಅವನಿಗೆ ಸಿಡಿಯಿತು. ಅಶುದ್ಧನಾಗಿ ಸೆಮಂತಕ ಮಣಿ ಧಾರಣೆ ಮಾಡಿದ ಆದ್ದರಿಂದ ಅದು ಅವನಿಗೆ ಮಾರಕ ಆಯಿತು.
ಒಂದು ಸಿಂಹ ಬಂತು, ಪ್ರಸೇನನನ್ನು ಸಂಹಾರ ಮಾಡಿತು, ಹೊರಟೋಯ್ತು. ಆದರೆ ಮನೆಯಲ್ಲಿ ಸತ್ರಾಜಿತ ಯಾಕೋ ಪ್ರಸೇನ ಬೇಟೆಗೆ ಹೋದವ ಬರಲಿಲ್ಲ, ಯಾಕೋ ಬರಲಿಲ್ಲ. ಕಡೆಗೆ ಯಾರೋ ಹೇಳಿದರು ಪ್ರಸೇನ ಮೃತನಾಗಿದ್ದಾನೆ ಅರಣ್ಯದಲ್ಲಿ. ಸತ್ರಾಜಿತನಿಗೆ ಇನ್ನೊಂದು ದುರ್ಬುದ್ಧಿ ಬಂತು. ಮತ್ತೆ ಕೃಷ್ಣ ಸ್ಯಮಂತಕಮಣಿ ಕೇಳಿದ್ದ, ನಾನು ಪ್ರಸೇನನಿಗೆ ಕೊಟ್ಟೆ, ಇದು ಕೃಷ್ಣನಿಗೆ ಸಹನೆ ಆಗಿರಲಿಕ್ಕಿಲ್ಲ. ಆ ಸ್ಯಮಂತಕಮಣಿಯ ಮೇಲಿನ ಆಸೆಯಿಂದ ಪ್ರಸೇನನನ್ನು ಸಂಹಾರ ಮಾಡಿ ಕೃಷ್ಣನೇ ಆ ಸ್ಯಮಂತಕಮಣಿ ಅಪಹಾರ ಮಾಡಿದ್ದಾನೆ ಅನ್ನೋದೊಂದು ದುರ್ಬುದ್ಧಿ ತಲೆಯಲ್ಲಿ ಬಂತು ಅವನಿಗೆ. ಯಾವುದೇ ವಿಚಾರ ತಲೆಯಲ್ಲಿ ಬಂದ ಮೇಲೆ ಯಾರಾದ್ರೂ ಮುಂದೆ ಹೇಳೋ ತನಕ ತಲೆ ಹಗುರಾಗಲ್ಲ. ಹಾಗಾಗಿ ಸತ್ರಾಜಿತ ತನ್ನ ಆ ವಿಚಾರವನ್ನು 4 ಜನರ ಮುಂದೆ ಇಟ್ಟ. ಸ್ಯಮಂತಕಮಣಿಯ ಮೇಲಿನ ಆಸೆಯಿಂದ ಕೃಷ್ಣನೇ ಬೇಟೆಗೆ ಹೋದ ಸಮಯದಲ್ಲಿ ಪ್ರಸೇನನನ್ನು ಸಂಹಾರ ಮಾಡಿ ಸ್ಯಮಂತಕಮಣಿ ಅಪಹಾರ ಮಾಡಿದ್ದಾನೆ. ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ ಕೃಷ್ಣನಿಗೂ ಈ ಸುದ್ದಿ ಮುಟ್ಟಿತು. ಕೃಷ್ಣ ಅಂದ, ಸರಿ, ಅಪವಾದ ಕೊಟ್ಟಿದ್ದಾನೆ ಅಂದ ಮೇಲೆ ಕಳ್ಕೋಬೇಕು. ಯದ್ಯಪಿ ನಾನು ಏನದನ್ನು ಅಪಹಾರ ಮಾಡಿಲ್ಲ, ಆದರೂ ಅಪವಾದ ಬಂದದ್ದು, ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಕೃಷ್ಣ ಕೆಲವು ಯಾದವರ ಗುಂಪನ್ನು ಕೂಡಿಕೊಂಡು ಪ್ರಸೇನ ಎಲ್ಲಿ ಮೃತನಾಗಿದ್ದಾನೋ ಅರಣ್ಯದಲ್ಲಿ ಹುಡುಕ್ತಾ ಹೊರಟ. ಒಂದು ಕಡೆ ಪ್ರಸೇನ ಮೃತನಾಗಿ ಬಿದ್ದದ್ದನ್ನು ನೋಡಿದ. ಅವನಲ್ಲಿ ಸ್ಯಮಂತಕಮಣಿ ಇಲ್ಲ. ಅವನನ್ನು ಸಿಂಹ ಉಗುರಿನಿಂದ ಹರಿದು ಸಂಹಾರ ಮಾಡಿದ್ದು ಗೊತ್ತಾಯಿತು. ಓ, ಯಾವುದೋ ಸಿಂಹ ಇವನ ಮೇಲೆ ಎರಗಿ ಇವನನ್ನು ಸಂಹಾರ ಮಾಡಿದೆ. ಸ್ಯಮಂತಕಮಣಿ ಆಕರ್ಷಕವಾದ ಒಳ್ಳೆ ಬೆಳಕಿನಿಂದ ಕೂಡಿದ ಮಣಿ, ಪ್ರಕಾಶಯುತವಾದದ್ದು. ಅದಕ್ಕೇನನ್ನಿಷ್ಟೋ ಸಿಂಹ ಹಿಡ್ಕೊಂಡು ಹೋಗ್ಯಾರೆ ಅಂತ ಆ ಪ್ರಸೇನನನ್ನು ಸಂಹಾರ ಮಾಡಿ ಹೋದ ಸಿಂಹದ ಹೆಜ್ಜೆಯ ಗುರುತು, ರಕ್ತದ ಹೆಜ್ಜೆಯ ಗುರುತುಗಳು ಇತ್ತು ಆ ಅರಣ್ಯದಲ್ಲಿ. ಆ ಹೆಜ್ಜೆ ಗುರುತು ಹಿಡ್ಕೊಂಡು ಹೋಗುವಾಗ ಸ್ವಲ್ಪ ದೂರದಲ್ಲಿ ಸಿಂಹ ಸತ್ತು ಬಿದ್ದಿದೆ. ಒಂದು ಕರಡಿ ಅದನ್ನು ಸಂಹಾರ ಮಾಡಿ ಅದನ್ನು ತಗೊಂಡು ಹೋಗಿರುವಂತೆ ಕರಡಿಯ ಹೆಜ್ಜೆಯ ಗುರುತುಗಳನ್ನು ನೋಡ್ತಾನೆ ಕೃಷ್ಣ. ಸರಿ, ಹಾಗಾದರೆ ನೋಡುವ, ಬಂದದ್ದೇ ಪ್ರಯತ್ನಕ್ಕೆ ಅಂತ ಆ ಕರಡಿ ಹೆಜ್ಜೆಯ ಗುರುತು ಹಿಡಿದು ಹೋಗುವಾಗ ಒಂದು ದೊಡ್ಡ ಗುಹೆಯಲ್ಲಿ ಕರಡಿ ಹೆಜ್ಜೆಯ ಗುರುತು ಹೋಗ್ತಾ ಇತ್ತು. ಕೃಷ್ಣ ಅಂದ, ಒಳಗೆ ಏನುಂಟೋ ಗೊತ್ತಿಲ್ಲ, ಗಹನವಾದ ಗುಹೆ, ಕತ್ತಲು. ಆದ್ದರಿಂದ ನನ್ನ ಜೊತೆ ಬಂದ ಎಲ್ಲ ಯಾದವರು ಈ ಗುಹಾದ್ವಾರದಲ್ಲೇ ಇರ್ರಿ, ನಾನು ಒಳಗಡೆ ಹೋಗಿ ಏನು ವಿಚಾರವೋ ತಿಳಿದು ಬರ್ತೇನೆ, ಸ್ಯಮಂತಕಮಣಿ ಇದ್ದರೆ ತಗೊಂಡು ಬರ್ತೇನೆ ಅಂತ ಕೃಷ್ಣ ಆ ಎಲ್ಲ ಯಾದವರಿಗೆ ಹೇಳಿ ಅವರನ್ನಲ್ಲೇ ಕೂಡಿಸಿ ತಾನೊಬ್ಬನೇ ಒಳಗೆ ಹೋದ. ಒಳಗೆ ಹೋಗುವಾಗ ಅಲ್ಲೊಂದು ಆಶ್ಚರ್ಯ. ಒಬ್ಬ ಕನ್ಯೆ ತೊಟ್ಟಿಲು ಕಟ್ಟಿದ್ದಾಳೆ. ತೊಟ್ಟಿಲಲ್ಲೊಂದು ಮಗು ಇದೆ. ಆ ಮಗುವಿನ ತೊಟ್ಟಿಲಿಗೆ ಆ ಸ್ಯಮಂತಕಮಣಿಯನ್ನು ಕಟ್ಟಿದ್ದಾರೆ. ಆ ಬೆಳಕಿನ ಮಣಿಯನ್ನು ನೋಡ್ತಾ ಮಗು ಆಟವಾಡಬೇಕು ಅಂತ ಈ ಗುಬ್ಬಿ ಚೆಟ್ಟು ಅಂತೆಲ್ಲ ಕಟ್ತಾರೆ. ಹಾಗೆ ಅದನ್ನು ಸ್ಯಮಂತಕಮಣಿಯನ್ನು ಕಟ್ಟಿದ್ಲ ಆ ಕನ್ಯೆ ಆ ತೊಟ್ಟಿಲಿಗೆ. ಕೃಷ್ಣ ಅದನ್ನು ಕಂಡ. ಅಪರಿಚಿತ ಕನ್ಯೆ, ಆದರೆ ಸ್ಯಮಂತಕಮಣಿ ಅಲ್ಲಿದೆ. ಬಂದು ಆ ಕನ್ಯೆಯನ್ನು ಕೇಳಿದ ಕೃಷ್ಣ, ಆ ಸ್ಯಮಂತಕಮಣಿ ತಂದು ನೀನು ಇಲ್ಲಿ ಕಟ್ಟಿದ್ದಿ ತೊಟ್ಲಿಗೆ, ಅದನ್ನು ನಾನು ಅಪಹಾರ ಮಾಡಿದ್ದೀನಿ ಅಂತ ಅಪವಾದ ತಗೊಂಡಿದ್ದೇನೆ, ನನ್ನ ಅಪವಾದ ಕಳ್ಕೋಬೇಕು, ಆ ಸ್ಯಮಂತಕಮಣಿಯನ್ನು ಕೊಡು. ಈ ಕೃಷ್ಣ ಕನ್ಯೆಯ ಜೊತೆ ಸಂಭಾಷಣೆ ಮಾಡುವುದನ್ನು ಒಳಗಿದ್ದ ಆ ಕನ್ಯೆಯ ತಂದೆ ಜಾಂಬುವಂತ ಬಂದ. ಜಾಂಬುವಂತ ಬರುವಾಗ ನೋಡ್ತಾನೆ, ಯಾರೋ ಅಪರಿಚಿತ ವ್ಯಕ್ತಿ ಒಳಗೆ ಬಂದಿದ್ದಾನೆ. ಸ್ಯಮಂತಕಮಣಿಯನ್ನು ಕೇಳುತ್ತಾ ಇದ್ದಾನೆ. ಕೇಳಿದ ತಕ್ಷಣ ಅಪರಿಚಿತ ವ್ಯಕ್ತಿಗೆ ಅಮೂಲ್ಯವಾದ ರತ್ನವನ್ನು ಕೊಡಲಿಕ್ಕಾಗತ್ತಾ? ಕಷ್ಟಪಟ್ಟು ಸಿಂಹದ ಜೊತೆ ಹೋರಾಡಿ ತಂದ ಮಣಿಯದು. ಹಾಗಾಗಿ ಜಾಂಬುವಂತ ಆ ಸ್ಯಮಂತಕಮಣಿಯನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ. ಕೊಡುವಂತ ಕೃಷ್ಣ, ಕೊಡಲ್ಲ ಅಂತ ಜಾಂಬುವಂತ. ವಾಗ್ವಾದ ಶುರುವಾಯಿತು. ಮಾತು ಮುಗಿದು ಕೈ ಹತ್ತಿತು. ಮುಷ್ಟಿಯುದ್ಧ ಪ್ರಾರಂಭ ಆಯಿತು. ಕಾಲಿನಿಂದ ಬದ್ದದ್ದಾಯಿತು. ಕುಸ್ತಿ ಆಡಿದ್ದಾಯಿತು. 28 ದಿನಗಳ ಯುದ್ಧ. ಜಾಂಬುವಂತನಿಗೂ ಕೃಷ್ಣನಿಗೂ 28 ದಿನದ ಯುದ್ಧ ಆಯಿತು. ಕಡೆಗೆ ಜಾಂಬುವಂತ
ನಿರ್ವಿಣ್ಣನಾದ. ಇನ್ನು ಯುದ್ಧ ಮಾಡುವ ತ್ರಾಣ ತನಗಿಲ್ಲ ಅಂತ ಕೆಳಗೆ ಬಿದ್ದು ಕಷ್ಟಪಟ್ಟು ಉಸಿರೆಳೆಯುತ್ತಾ ತನ್ನ ಉಪಾಸ್ಯ ಮೂರ್ತಿ ರಾಮಚಂದ್ರನನ್ನು ಸ್ಮರಣೆ ಮಾಡಿದ. ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಅಂತ ಆಯ್ತು. ನಾವು ಕೃಷ್ಣನೇ ರಾಮ, ರಾಮನೇ ಕೃಷ್ಣ. ತನ್ನ ಉಪಾಸ್ಯ ಮೂರ್ತಿ ರಾಮನೇ ಕೃಷ್ಣನಾಗಿ ಬಂದಿದ್ದಾನೆ, ಅವನಿಗೆ ಹೊಳಿಲಿಲ್ಲ. ತನ್ನ ಉಪಾಸ್ಯ ಮೂರ್ತಿ ರಾಮನನ್ನು ಸ್ಮರಣೆ ಮಾಡಿದಾಗ ಕೃಷ್ಣ ರಾಮರೂಪದಿಂದ ದರ್ಶನ ಕೊಡ್ತಾನೆ ತನ್ನ ಭಕ್ತನಿಗೆ. ಅವನು ತಿಳಿಯದೇ ಮಾಡಿದ ಅಪರಾಧ ಅಂತ ಅವನನ್ನು ಕ್ಷಮಿಸಿ ಕರುಣೆ ತೋರಿಸಿ ರಾಮರೂಪದಿಂದ ದರ್ಶನ ಕೊಟ್ಟಾಗ ತಿಳಿಯದಾದ ಅಪರಾಧಕ್ಕೆ ಪಶ್ಚಾತ್ತಾಪಪಟ್ಟ ಜಾಂಬುವಂತ. ಎಂತಹ ಅಪರಾಧ ಮಾಡಿದೆ ನಾನು, ನನ್ನ ಒಡೆಯನ ಮೇಲೆ ಕೈ ಹಚ್ಚಿದೆ, ಕಾಲಿನಿಂದ ಒದ್ದೆ, ಮಾತನಾಡಬಾರದ ಮಾತುಗಳನ್ನು ಮಾತಾಡಿದೆ. ಪಶ್ಚಾತ್ತಾಪದಿಂದ ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸಿದ. ಕೃಷ್ಣ, ಅಪರಾಧ ಆಯಿತು, ತಿಳಿಯದೇ ಆದ ಅಪರಾಧ, ಕ್ಷಮಿಸು ತಂದೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಶರಣಾಗತ ವತ್ಸಲ ನೀನು. ಯಾರು ನಿನ್ನಲ್ಲಿ ಶರಣಾಗತಿ ಹೊಂದಿ ಬರ್ತಾರೋ ಅವರ ಮೇಲೆ ಪ್ರೀತಿ ತೋರಿಸಿ ರಕ್ಷಣೆ ಮಾಡುವ ಕರುಣಾಳು ನೀನು, ನೀನಲ್ಲದೇ ಗತಿ ಇಲ್ಲ ಅಂತ ಪ್ರಾರ್ಥಿಸಿದಾಗ ಕೃಷ್ಣ ಕೃಪಾದೃಷ್ಟಿಯಿಂದ ನೋಡಿ ಜಾಂಬುವಂತನ ಮೈ ಮೇಲೆ ಕೈ ಆಡಿಸಿದ. ಶ್ರೀಕೃಷ್ಣನ ಸ್ಪರ್ಶವಾಗ್ತಾ ಇರಲಿಕ್ಕಾಗಿ 28 ದಿನ ಯುದ್ಧ ಮಾಡಿ ಏನು ಶ್ರಮ ಆಗಿತ್ತೋ ಎಲ್ಲ ಶ್ರಮ ಹೊರಟೋಯ್ತು. ಮತ್ತೆ ಉತ್ಸಾಹ ತುಂಬಿತು ಜಾಂಬುವಂತನಿಗೆ. ಖುಷಿಯಾದ. ಕೃಷ್ಣನನ್ನು ಪ್ರಾರ್ಥಿಸಿದ, ನೀನು ಬಂದದ್ದು ಈ ಶಮಂತಕ ಮಣಿಗಾಗಿ, ಶಮಂತಕ ಮಣಿಯನ್ನು ಕೊಡ್ತೇನೆ, ಆದರೆ ಒಂದು ಒಪ್ಪಂದ. ಏನು ಅಂದ ಕೃಷ್ಣ? ಜಾಂಬು ಅಂತ ಹೇಳಿದ, ಈ ಶಮಂತಕ ರತ್ನವನ್ನು ಕೊಡುವುದರ ಜೊತೆಯಲ್ಲಿ ನನ್ನ ಮಗಳು ಜಾಂಬುವತಿಯವಳು, ಈ ಕನ್ಯೆ, ನೀನೇ ನನಗೆ ಪತಿಯಾಗಬೇಕು ಅಂತ ತಪಸ್ಸು ಮಾಡಿದ ಪುಣ್ಯವತಿ ನೀನೇ ಕೃಷ್ಣ ಅಂತ ನನಗೆ ಗೊತ್ತಾಗಲಿಲ್ಲ. ಕಾರಣ ಇಂತಹ ಕನ್ಯಾರತ್ನವನ್ನು ನಿನಗೆ ಪ್ರದಾನ ಮಾಡ್ತೇನೆ, ಕನ್ಯಾದಾನವನ್ನು ಸ್ವೀಕಾರ ಮಾಡು, ಶಮಂತಕ ರತ್ನವನ್ನು ಸ್ವೀಕಾರ ಮಾಡುವಂಥ 2 ರತ್ನಗಳನ್ನು ಕೃಷ್ಣನಿಗೆ ಒಪ್ಪಿಸಿ ಶರಣಾಗತಿ ಹೊಂದಿದ್ದಾನೆ. ಹೀಗೆ ಕೃಷ್ಣ 28 ದಿನದಿಂದ ಹೊರಗೆ ಬಂದ, ಆ ಗುಹೆಯಲ್ಲಿ ಹೋದವ. ಆದರೆ ಯಾವ ಯಾದವರು ಇಲ್ಲ. ಯಾದವರೆಲ್ಲ ಸುಮಾರು 15 ದಿನ ಕಾದು ಕೃಷ್ಣ ಬರಲಿಲ್ಲ, ನಾವೆಷ್ಟು ದಿನ ಇಲ್ಲಿ ಕೂಡೋಣ ಅಂತ ದ್ವಾರಕೆಗೆ ಹೊರಟು ಹೋಗಿಬಿಟ್ಟಿದ್ದಾರೆ. ಕೃಷ್ಣ ಜಾಂಬುವತಿಯ ಜೊತೆ ಶಮಂತಕ ರತ್ನವನ್ನು ತಂದು ವಸುದೇವ ದೇವಕಿಯರಿಗೆ ನಮಸ್ಕರಿಸಿ ಜಾಂಬುವತಿಯನ್ನು ಪರಿಚಯ ಮಾಡಿಸ್ತಾರೆ. ದೇವಕಿ ವಸುದೇವರಿಗೆ ಹೊಸ ಸೊಸೆ ಸಲಕ್ಷಣ ಸಾಕ್ಷಾತ್ ತುಳಸೀದೇವಿ. ಜಾಂಬುವತಿ ಅಂದರೆ ಬೇರೆ ಅಲ್ಲ, ಸಾಕ್ಷಾತ್ ತುಳಸೀದೇವಿ ಇಲ್ಲಿ ಜಾಂಬುವತಿಯಾಗಿ ಬಂದಾಡ. ಷಣ್ಮಹಿಷಿಯರಲ್ಲಿ ಪ್ರಮುಖಳಾಗಿರತಕ್ಕಂಥವಳು. ಅಂತಹ ಸೊಸೆಯನ್ನು ಕಂಡು ವಸುದೇವ ದೇವಕಿಯರು ಸಂತೋಷಪಟ್ಟಿದ್ದಾರೆ. ನಂತರ ಕೃಷ್ಣ ಸತ್ರಾಜಿತನನ್ನು ಉಗ್ರಸೇನನ ಸಭೆಗೆ ಕರೆಸಿದ. ಉಗ್ರಸೇನ ಯಾದವರ ರಾಜ. ಅವನ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಕೃಷ್ಣ ಸತ್ರಾಜಿತನಿಗೆ ಆ ಶಮಂತಕ ಮಣಿಯನ್ನು ಕೊಡ್ತಾನೆ. ಅಪ್ಪ, ಯಾರ ಬಗ್ಗೆ ಆದರೂ ಮಾತನಾಡುವಾಗ ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತಾಡಬೇಕು. ನನ್ನ ಬಗ್ಗೆ ಮಾತಾಡಿದೆ ಅಂತ ನನಗೆ ಬೇಜಾರಿಲ್ಲ, ಆದರೆ ಬೇರೆಯವರ ಬಗ್ಗೆ ಹೀಗೆ ಅಪವಾದ ಕೊಟ್ಟುಬಿಟ್ರೆ ಗತಿ ಏನು? ನಾನು ಸಮರ್ಥ, ಅದನ್ನು ಹುಡುಕಿ ತಂದರೆ ನಿನಗೆ ಕೊಟ್ಟೆ, ಸರಿ ಹೋಯಿತು. ಬೇರೆಯವರ ಬಗ್ಗೆ ಈ ರೀತಿಯಾಗಿ ಅವಿಚಾರಿತವಾಗಿ ಮಾತನಾಡಿದರೆ ಅಪರಾಧ ಆದೀತು. ನೀನು ಒಳ್ಳೆಯವ, ಆದರೆ ಆ ಮಣಿಯ ಮೇಲಿನ ವ್ಯಾಮೋಹದಿಂದ ಹೀಗೆ ಮಾತನಾಡಿದ್ದೀರಿ, ಆಗಲಿ ತಗೋ ಅಂತ ಎಲ್ಲರ ಸಮ್ಮುಖದಲ್ಲಿ ಆ ಶಮಂತಕ ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸ್ತಾನೆ ಕೃಷ್ಣ. ಸತ್ರಾಜಿತನು ಒಳ್ಳೆಯ ಮನುಷ್ಯ, ಯಾದವ, ಅವನು ಕೃಷ್ಣ ಭಕ್ತನೇ. ಆದರೆ ಆ ಮಣಿಯ ಮೇಲಿನ ವ್ಯಾಮೋಹದಿಂದ ಹಾಗೆ ಮಾತನಾಡಿದ್ದ. ಅವನಿಗೂ ಪಶ್ಚಾತ್ತಾಪ ಆಯಿತು. ಕೃಷ್ಣನ ಬಗ್ಗೆ ಇಷ್ಟು ಸಣ್ಣದಾಗಿ ಮಾತಾಡಬಾರ್ದಾಗಿತ್ತು, ಎಂಥ ಅಪರಾಧ ಮಾಡಿಬಿಟ್ಟೆ ವಿಚಾರ ಮಾಡದೆ ಅಂತ ಮನೆಯಲ್ಲಿ ಬಂದ. ರಾತ್ರಿ ನಿದ್ರೆ ಬರಲಿಲ್ಲ ಅವನಿಗೆ. ಪಾಪ, ನಾನು ಕೃಷ್ಣನಿಗೆ ಹೀಗೆ ಅಪವಾದ ಕೊಟ್ಟುಬಿಟ್ಟೆ, ಅಪರಾಧಿ ನಾನು ಅಂತ ಅವನಿಗೂ ಅನ್ನಿಸ್ತು. ಕಡೆಗೆ ಒಂದು ನಿರ್ಣಯಕ್ಕೆ ಬಂದ, ನಾನು ಎಷ್ಟೇ ಅಪರಾಧವನ್ನು ಮಾಡಿದ್ದೀನಿ ಆದರೂ ಕೂಡ ಜಾಂಬುವಂತ ಮಾಡಿದಷ್ಟು ಅಪರಾಧ ಅಂತೂ ಮಾಡಿಲ್ಲ. ಕೃಷ್ಣ ಜಾಂಬುವಂತನನ್ನೇ ಕ್ಷಮಿಸಿದ್ದಾನೆ, ನನ್ನನ್ನು ಕ್ಷಮಿಸಲ್ವಾ? ಹಾಗಾಗಿ ನಾನು ಕೂಡ ಜಾಂಬುವಂತನಂತೆ ನನ್ನ ಮಗಳಾದ ಸತ್ಯಭಾಮಿಯನ್ನು ಕೃಷ್ಣನಿಗೆ ಕನ್ಯಾದಾನ ಮಾಡಬೇಕು. ಜಾಂಬುವಂತನಂತೆ ನಾನು ಕನ್ಯಾದಾನ ಮಾಡುವಾಗ
ಕನ್ಯಾರತ್ನದ ಜೊತೆ ಈ ಶಮಂತಕ ರತ್ನವನ್ನು ಕೃಷ್ಣನಿಗೆ ಕೊಟ್ಬಿಡ್ಬೇಕು. ಇದೇ ಪರಿಹಾರ ಅಂದ್ಕೊಂಡ. ವಸುದೇವ ದೇವಕಿಯರಲ್ಲಿ ಬಂದು ಮಾತನಾಡಿದ, ತನ್ನ ಅಪೇಕ್ಷೆಯನ್ನು ಅವರು ಮುಂದಿಟ್ಟ. ಅವರೂ ಸಂತೋಷಪಟ್ಟರು. ಒಳ್ಳೆಯ ಮುಹೂರ್ತ ನೋಡಿದರು. ಒಳ್ಳೆಯ ಮುಹೂರ್ತದಲ್ಲಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕನ್ಯಾದಾನ ಮಾಡ್ತಾನೆ ಸತ್ರಾಜಿತ. ಅದರ ಅಂಗವಾಗಿ ಆ ಮಣಿಯನ್ನು ಕೊಡ್ತಾನೆ. ಕೃಷ್ಣ, ಇದು ನಿನಗೆ ವರದಕ್ಷಿಣೆ ಕೊಡ್ತೇನೆ. ಅವತ್ತೇ ಅಪೇಕ್ಷೆ ಪಟ್ಟು ಕೊಟ್ಟಿದ್ರೆ ಇಷ್ಟೆಲ್ಲ ಕಥೆನೇ ಆಗ್ತಾ ಇರಲಿಲ್ಲ. ಪಶ್ಚಾತ್ತಾಪಟ್ಟಿದ್ದೀನಿ, ಬೇಡ ಅನ್ಬೇಡ, ತಗೋ. ಕೃಷ್ಣ ಅಂದ, ಕೇಳಿದಾಗ ಕೊಟ್ಟಿಲ್ಲ, ಕೊಟ್ಟಾಗ ತಗೊಳ್ಳಲ್ಲ. ಇರಲಿ, ನೀನು ತಪಸ್ಸು ಮಾಡಿ ಸೂರ್ಯನಾರಾಯಣನನ್ನು ಪ್ರೀತಿಪಡಿಸಿ ಸೂರ್ಯನಾರಾಯಣನ ಅನುಗ್ರಹದಿಂದ ಪಡೆದ ಶಮಂತಕಮಣಿ, ಇದು ನಿನ್ನ ಹತ್ತಿರ ಇರಲಿ. ಈಗ ನಾನು ನಿನ್ನ ಅಳಿಯ, ಯಾವಾಗ ಬೇಕಾದರೂ ಕೇಳಿ ಪಡೆಯಬಹುದು, ಆ ಸಲಿಗೆ ಉಂಟು. ಕಾರಣ ಆ ಮಣಿ ನಿನ್ನಲ್ಲೇ ಇರಲಿ ಅಂತ ಕೃಷ್ಣ ತಾನು ಅವರನ್ನು ಆ ಶಮಂತಕ ಮಣಿಯನ್ನು ಸತ್ರಾಜಿನಲ್ಲಿಯೇ ಕೊಟ್ಟು ಸತ್ಯಭಾಮೆಯ ಜೊತೆ ತನ್ನ ಮನೆಗೆ ತಾನು ಹೊರಟು ಹೋಗ್ತಾನೆ. ಇಷ್ಟಾಗುವಾಗ ಈ ಯಾದವರಲ್ಲಿ ಒಂದು ಗಲಾಟೆ ಆಯಿತು. ಈ ಯಾದವರ ಮಧ್ಯದಲ್ಲಿ ಇನ್ನೊಬ್ಬ ಯಾದವ ಅಕ್ರೂರ ಅಂತ, ಅವನು ಕೂಡ ಕೃಷ್ಣ ಭಕ್ತನೇ. ಕೃಷ್ಣನಲ್ಲಿ ಅಪಾರವಾದ ಭಕ್ತಿ ಅಕ್ರೂರನದು. ಆದರೂ ಒಂದು ದುರ್ಬುದ್ಧಿ ಬಂತವನಿಗೆ. ಹಿಂದೊಮ್ಮೆ ಈ ಸತ್ರಾಜಿತ ಸತ್ಯಭಾಮೆಯನ್ನು ಅಕ್ರೂರನಿಗೆ ಕನ್ಯಾದಾನ ಮಾಡ್ತೀನಿ ಅಂತ ಹೇಳಿದ್ದಂತೆ. ಈಗ ಕೃಷ್ಣನಿಗೆ ಕನ್ಯಾದಾನ ಮಾಡಿದ. ಅಕ್ರೂರನಿಗೆ ಮನಸ್ಸಿಗೆ ಬೇಸರ ಆಯಿತು. ನನಗೆ ಕನ್ಯಾದಾನ ಮಾಡ್ತೀನಿ ಅಂತ ಹೇಳಿದ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕನ್ಯಾದಾನ ಮಾಡಿದ ಅಂತ ಕೋಪದಲ್ಲಿ ಸತ್ರಾಜಿತನ ಮೇಲೆ ಸೇಡು. ಆದರೆ ಸೇಡು ತೀರಿಸಿಕೋಬೇಕಂದ್ರೆ ಅಳಿಯನಾಗಿ ಕೃಷ್ಣ ಇದ್ದಾನೆ, ಬಿಡ್ತಾನಾ? ಹಾಗಾಗಿ ಭಯ. ಒಂದು ಕಡೆ ಸತ್ರಾಜಿತನ ಮೇಲೆ ಸೇಡು, ಸಿಟ್ಟು, ಒಂದು ಕಡೆ ಕೃಷ್ಣನ ಭಯ. ಏನು ಮಾಡಲಿಕ್ಕಾಗದೆ ಸುಮ್ಮನೆ ಇದ್ದ. ಸಮಯ ನೋಡಿ ಕಾರ್ಯ ಸಾಧಿಸಬೇಕು ಅಂತ. ಇದೇ ಸಮಯದಲ್ಲಿ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ಪಾಂಡವರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ. ಕೃಷ್ಣ ಇಲ್ಲ, ಈಗ ನನ್ನ ಕಾರ್ಯ ಸಾಧಿಸ್ಕೋಬೇಕು. ಏನಾದರೂ ಮಾಡಿ ಕೃಷ್ಣ ಬರೋದ್ರೊಳಗೆ ಸತ್ರಾಜಿತನ ಮೇಲೆ ಸೇಡು ತೀರಿಸಿಕೋಬೇಕು. ಏನು ಹೇಗೆ ಕೆಟ್ಟ ಆಲೋಚನೆ ಬರೋದು ಕಷ್ಟ. ಹಾಗಾಗಿ ಆ ಅಕ್ರೂರನಿಗೆ ಒಬ್ಬ ಗೆಳೆಯ ಇದ್ದ, ಕೃತವರ್ಮ ಅಂತ. ಅವನು ಮುಂದೆ ಹೇಳಿಕೊಂಡ, ಏನಾದರೂ ಮಾಡಬೇಕು, ಕೃಷ್ಣ ಬರೋದ್ರೊಳಗೆ ಕೆಲಸ ಆಗಬೇಕು, ಏನು ಮಾಡಬೇಕು? ಅವನಂದ, ನನಗೂ ಹೊಳಿತಾ ಇಲ್ಲ. ನನ್ನ ತಮ್ಮ ಒಬ್ಬ ಇದ್ದಾರೆ, ಶತಧನ್ವ ಅಂತ ಅವನ ಹೆಸರು, ಮಹಾದೈತ್ಯ. ಆದರೆ ದುಡ್ಡು ಬೇಕು ಅವನಿಗೆ. ದುಡ್ಡು ಕೊಟ್ಟರೆ ಏನು ಕೆಲಸವನ್ನು ಸರಾಗವಾಗಿ ಮಾಡಿಬಿಡ್ತಾನೆ. ಈಗಿನ ಕಾಲದ ಸುಪಾರಿ ಕಿಲ್ಲರ್ಸ್ ಅಂತಿದ್ದಾರಲ್ಲ, ಹಾಗೆ ಅವನು ಶತಧನ್ವ ಅಂಥ ದೈತ್ಯ. ದುಡ್ಡು ತಗೊಂಡು ಏನು ಕೆಲಸವೂ ಮಾಡಿಬಿಡ್ತಾನೆ ಅವನು. ಅದರಿಂದ ಅವನಿಗೆ ಹೇಳೋಣ ಅಂತ ಕೃತವರ್ಮ ಶತಧನ್ವನನ್ನು ಕರೆಸ್ತಾನೆ. ಶತಧನ್ವನಿಗೆ ಅಕ್ರೂರೆಲ್ಲ ವಿಚಾರ ಹೇಳಿದ. ಅದು ಹೇಗೆ ಮಾಡ್ತೀಯೋ, ಏನು ಮಾಡ್ತೀಯೋ, ಸತ್ರಾಜಿತನ ಮುಗಿಸ್ಬೇಕು. ಆ ಶಮಂತಕಮಣಿ ನನಗೆ ತಂದು ಕೊಡಬೇಕು. ನೀವು ಎಷ್ಟು ಕೇಳ್ತೀಯೋ ಅಷ್ಟು ದುಡ್ಡು ನಿನಗೆ ಕೊಡ್ತೇನೆ. ಹೀಗೊಂದು ಒಪ್ಪಂದದ ಮೇಲೆ ಶತಧನ್ವನನ್ನು ಒಪ್ಪಿಸ್ತಾನೆ. ಶತಧನ್ವ ರಾತ್ರೋರಾತ್ರಿ ಸತ್ರಾಜಿತನ ಮನೆಗೆ ಹೋಗಿ ಸತ್ರಾಜಿತನನ್ನು ಸಂಹಾರ ಮಾಡಿ ಅವನಲ್ಲಿದ್ದ ಶಮಂತಕಮಣಿಯನ್ನು ತಂದು ಅಕ್ರೂರನಿಗೆ ಕೊಟ್ಟು ಅವನು ಕೊಟ್ಟ ಅಪಾರವಾದ ದ್ರವ್ಯವನ್ನು ತಗೊಂಡು ಓಡಿ ಹೋಗಿಬಿಡ್ತಾರೆ ಊರು ಬಿಟ್ಟು. ಇಷ್ಟು ಕಥೆ ನಡೆದು ಹೋಯಿತು. ಕೃಷ್ಣನಿಗೆ ವಾರ್ತೆ ಹೋಯಿತು, ಹೀಗೆ ಸತ್ರಾಜಿತನ ಕೊಲೆಯಾಗಿದೆ ರಾತ್ರೋರಾತ್ರಿ. ಬಂದ ಕೃಷ್ಣ ಆಲೋಚನೆ ಮಾಡಿದ. ಗೊತ್ತಾಯಿತು, ಈ ರೀತಿ ರಾತ್ರೋರಾತ್ರಿ ಯಾರಿಗೆ ತಿಳಿಯದಂತೆ, ಯಾವ ಸುಳುವು ಸಿಗದಂತೆ ಸತ್ರಾಜಿತನನ್ನು ಸಂಹಾರ ಮಾಡಿದ್ದಾನೆ. ಆದರೆ ಇದು ಶತಧನ್ವನದೇ ಕೃತ್ಯ. ಅವನೇ ಸಂಹಾರ ಮಾಡಿ ಶಮಂತಕಮಣಿಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕೃಷ್ಣ ತಿಳಿದು ಶತಧನ್ವನನ್ನು ಬೆನ್ನಹತ್ತಿದ. ಶತಧನ್ವ ದ್ವಾರಕೆಯಲ್ಲಿ ಸತ್ರಾಜಿತನ ಸಂಹಾರ ಮಾಡಿ ಕೃಷ್ಣ ಬಂದು ಇಷ್ಟೆಲ್ಲ ವಿಚಾರ ಮಾಡಿ ಹೋಗೋದ್ರೊಳಗೆ ಮಿಥಿಲಾಪಟ್ಟಣಕ್ಕೆ ಹೋಗಿದ್ದಂತೆ. ಮಿಥಿಲಾಪಟ್ಟಣ ಅಂದರೆ ಈಗಿನ ನೇಪಾಳ. ದ್ವಾರಕೆಯಲ್ಲಿ ಸಮುದ್ರ ತೀರ, ನೇಪಾಳ ಹಿಮಾಲಯ, ಅಷ್ಟು ದೂರ ಓಡಿ ಹೋಗಿಬಿಟ್ಟಿದ್ದಾನೆ ಅವನು. ಅಷ್ಟರಲ್ಲೇ ಕೃಷ್ಣ ಬೆನ್ನು ಹತ್ತಿದ, ಬಿಡಲಿಲ್ಲ. ಮಿಥಿಲಾಪಟ್ಟಣದ ಹತ್ತಿರ ಶತಧನ್ವ ಕೃಷ್ಣನಿಗೆ ಸಿಕ್ಕ. ಕೃಷ್ಣ ಹೋಗುವಾಗ ಬಲರಾಮ ಅಂದ, ಕೃಷ್ಣ ಮಹಾದೈತ್ಯ ಶತಧನ್ವ, ಒಬ್ಬನೇ ಹೋಗಬೇಡ, ನಾನು ಜೊತೆಯಲ್ಲಿ ಬರ್ತೀನಿ, ಏನೇ ಆಪತ್ತಿಗಿರಲಿ ಬಾ ಅಂದ. ಕೃಷ್ಣ ಬಲರಾಮರಿಬ್ಬರೂ ಹೋಗಿದ್ದಾರೆ. ಕೃಷ್ಣನಿಗೆ ಶತಧನ್ವ ಸಿಗುತ್ತಾ ಇರಲಿಕ್ಕಾಗಿ ಯುದ್ಧ ಆಯಿತು.
ಶತಧನ್ವನಿಗೂ ಕೃಷ್ಣನಿಗೂ ಯುದ್ಧ ಆಯಿತು. ಕೃಷ್ಣ ಶತಧನ್ವನನ್ನು ಸಂಹಾರ ಮಾಡ್ತಾನೆ. ಹುಡುಕಿದ ಶಮಂತಕ ಮಣಿ ಇಲ್ಲ. ಬಲರಾಮನಿಗೆ ಕೃಷ್ಣನ ಮೇಲೆ ಕೋಪ. ಆವಾಗ ಯಾರದೋ ಮಾತು ಕೇಳಿ ಶತಧನ್ವನೇ ಈ ಕೆಲಸ ಮಾಡಿದ್ದಾನೆ ಅಂತ ಭಾವಿಸಿ ಬಂದು ಶತಧನ್ವನ ಸಂಹಾರ ಮಾಡಿದಿ. ಅವನಲ್ಲಿ ಶಮಂತಕ ಮಣಿಯೇ ಇಲ್ಲ. ಯಾವಾಗಲೂ ಹೀಗೆ ಮಾಡ್ತೀನಿ, ನಿನ್ನ ಬಗ್ಗೆ ನನಗೆ ರೋಸಿಗೆ, ನಾನು ನಿನ್ನ ಜೊತೆನೇ ಇರಲ್ಲ ಅಂತ ಮಿಥಿಲಾಪಟ್ಟಣಕ್ಕೆ ಹೋಗಿ ವಾಸ ಮಾಡಿಬಿಡ್ತಾನೆ ಬಲರಾಮ. ಕೃಷ್ಣನ ಬಗ್ಗೆ ವಿಪರೀತ ಭಾವಿಸ್ತಾರೆ. ಕೃಷ್ಣ ಶತಧನ್ವನನ್ನು ಸಂಹಾರ ಮಾಡಿ ದ್ವಾರಕೆಗೆ ಬಂದ. ಬಲರಾಮ ಬರಲಿಲ್ಲ, ಮಿಥಿಲೆಯಲ್ಲೇ ವಾಸ ಮಾಡಿದ್ದು. ಸುಮಾರು 6 ತಿಂಗಳು ಕೃಷ್ಣನ ಮೇಲೆ ಕೋಪ ಬಲರಾಮನಿಗೆ ವಿಪರೀತವಾಗಿ ಭಾವಿಸಿ. ಈಚೆ ಅಕ್ರೂರ ಆ ಶಮಂತಕ ಮಣಿಯನ್ನು ತಗೊಂಡ್ಬಂದು ಕಾಶಿಯಲ್ಲಿ ತಾನೇ ವಾಸ ಮಾಡಿದ್ದಾನೆ. ಆ ಶಮಂತಕ ಮಣಿ ದಿನ 140 ತೊಲೆ ಬಂಗಾರ ಕೊಡುತ್ತೆ, 160 ತೊಲೆ. ಏನು ಮಾಡ್ಬೇಕಾದ್ರೆ ನಾನು ಸಮಾಜಕ್ಕೆ ಬಳಸಬೇಕು, ಸ್ವಂತಕ್ಕೆ ಬಳಸುವ ಹಾಗಿಲ್ಲ. ಹಾಗಾಗಿ ಅನ್ನಛತ್ರ ಇಟ್ಟ ಅಕ್ರೂರ. ದಿನ ಅನ್ನದಾನ ಮಾಡಬೇಕು. ಯಾರ್ಯಾರು ಕಾಶಿ ಯಾತ್ರೆಗೆ ಬರ್ತಾರೋ ಎಲ್ಲರಿಗೂ ಅನ್ನದಾನ, ಲಕ್ಷ ಲಕ್ಷ ಜನರಿಗೆ ಅನ್ನದಾನ. ಆದರೂ ಸುವರ್ಣ ಮತ್ತೆ ಉಳಿತದು, ಖರ್ಚು ಮಾಡಲಿಕ್ಕೆ ಆಗಲಿಲ್ಲ. ಜ್ಞಾನಸತ್ರ ಅಂತ ನಡೆಸಿದ. ಅನೇಕ ಜನ ಋಷಿಗಳನ್ನು, ಜ್ಞಾನಿಗಳನ್ನು, ವಿದ್ವಾಂಸರನ್ನು ಕರೆಸಿ ಜ್ಞಾನಸತ್ರಗಳನ್ನು ನಡೆಸಿ ಅವರಿಗೆ ಕೈತುಂಬ ಸಂಭಾವನೆಗಳನ್ನು, ವಸ್ತ್ರ ಆಭರಣಗಳನ್ನೆಲ್ಲ ಕೊಟ್ಟು ಬ್ರಾಹ್ಮಣ ಸಮಾರಾಧನೆ ಮಾಡಿದ. ಅನ್ನಸತ್ರ, ಜ್ಞಾನಸತ್ರ ನಿರಂತರವಾಗಿ ನಡೆಸಿದ ಬಹುಕಾಲ ಅಕ್ರೂರ. ಒಂದು ದಿನ ಅಕ್ರೂರನಿಗೆ ಅನ್ನಿಸ್ತು, ನಾನು ಅನ್ನದಾನ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತೇಳಿ, ದ್ರವ್ಯದಾನ ಮಾಡಿ, ವಸ್ತ್ರದಾನ ಮಾಡಿ, ಸುವರ್ಣ ದಾನ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತೇಳಿ. ಕೃಷ್ಣಾರ್ಪಣ ಮಸ್ತು ಅನ್ನೋದಕ್ಕೆ ಅರ್ಥ ಉಂಟಾ? ಕೃಷ್ಣನಿಗೆ ಗೊತ್ತಾಗಬಾರದು ಅಂತ ಕೃಷ್ಣನಿಗೆ ಗೊತ್ತಾಗಲ್ವ? ಅವನು ಸರ್ವಜ್ಞ, ಎಲ್ಲ ತಿಳಿದವ. ಅವನಿಗೆ ಗೊತ್ತಾಗದ ಹಾಗೆ ಅವನ ಮಾವನನ್ನು ಸಂಹಾರ ಮಾಡಿ ಆ ಶಮಂತಕ ಮಣಿ ಅಪಹಾರ ಮಾಡಿಕೊಂಡು ಬಂದೆ ಅಂತ ಇಂಥ ಕೆಲಸ ಮಾಡಿದ್ದೀನಲ್ಲ ನಾನು. ಇಂಥ ಕೆಲಸ, ಕೃಷ್ಣ ಭಕ್ತ ನಾನು, ಕೃಷ್ಣ ಭಕ್ತನಾಗಿ ಇಂಥ ಕೆಲಸ ಮಾಡಬೇಕಾಗಿತ್ತ? ಸತ್ಯಭಾಮೆ ಸಾಮಾನ್ಯಳ, ಕೃಷ್ಣನಿಗೆ ಉಚಿತಳಾದ ಸಾಕ್ಷಾತ್ ಶ್ರೀದೇವಿ ಭೂದೇವಿಯರವರು, ರುಕ್ಮಿಣಿ ಸತ್ಯಭಾಮೆಯರು. ಅಂಥವಳನ್ನು ನಾನು ಬಯಸಿ ನನಗೆ ಸತ್ಯಭಾಮೆಯನ್ನು ಕೊಡಲಿಲ್ಲ ಅಂತ ಕೆಟ್ಟ ಭಾವನೆಯಲ್ಲಿ ಸತ್ರಾಜಿತನನ್ನು ಸಂಹಾರ ಮಾಡಿ ಅವನ ಶಮಂತಕ ಮಣಿ ಅಪಹಾರ ಮಾಡಿಕೊಂಡು ಇಲ್ಲಿ ಅನ್ನದಾನ ಮಾಡಿದ್ರೇನು, ಜ್ಞಾನಸತ್ರ ಮಾಡಿದ್ರೇನು, ಇದಕ್ಕೆ ಅರ್ಥ ಉಂಟಾ? ಅನ್ನಿಸ್ತವನಿಗೊಮ್ಮೆ ಆಲೋಚನೆ ಮಾಡುವಾಗ. ಕೆಟ್ಟ ಅನ್ನಿಸ್ತವನಿಗೆ, ಇಂಥ ಕೆಲಸ ನಾನು ಮಾಡಬಾರ್ದಾಗಿತ್ತು, ಕೃಷ್ಣನ ವಿಷಯದಲ್ಲಿ ನಾನು ಅಪರಾಧ ಮಾಡಿದೆ ಅಂತ ಭಾವಿಸಿ ಕಾಶಿಯಿಂದ ಶಮಂತಕ ಮಣಿ ತಂದು ಕೃಷ್ಣನ ಮುಂದಿಟ್ಟು ನಮಸ್ಕಾರ ಮಾಡ್ತಾನೆ. ಮತ್ತೆ ಕೃಷ್ಣ, ಇಂಥ ಅಪರಾಧ ಮಾಡಿದೆ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಇಂತಹ ಕೆಟ್ಟ ಕೆಲಸ ನಿನ್ನ ವಿಷಯದಲ್ಲಿ ನಾನು ಹೀಗೆ ಭಾವಿಸಬಾರ್ದಾಗಿತ್ತು, ಸತ್ಯಭಾಮೆಯನ್ನು ಬಯಸಬಾರ್ದಾಗಿತ್ತು, ಸತ್ರಾಜಿತನನ್ನು ಸಂಹಾರ ಮಾಡುವಷ್ಟು ಕ್ರೂರಿಯಾಗಿಬಿಟ್ಟೆ ನಾನು. ಅಪರಾಧ ಕ್ಷಮ ಮಾಡು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನೀನೇ ನನಗೆ ರಕ್ಷಕ ಅಂತ ಶರಣಾಗತಿ ಹೊಂದಿದಾಗ ಕೃಷ್ಣ ಅವನನ್ನು ಕ್ಷಮಿಸಿ ಆ ಶಮಂತಕ ಮಣಿಯನ್ನು ತಗೊಂಡು ಕೃಷ್ಣ ಅಂತಾನೆ, ಇದು ಇಷ್ಟೆಲ್ಲ ಅನಾಹುತ ಆಗ್ತದೆ ಅನ್ನುವ ಕಾರಣಕ್ಕಾಗಿಯೇ ಸತ್ರಾಜಿತ ಮೊದಲನೇ ದಿನ ಅದನ್ನು ಹಾಕ್ಕೊಂಡು ಬರುವಾಗಲೇ ಕೇಳಿದೆ ನನ್ನನ್ನು ಕೊಟ್ಟು ಬಿಡು ಅಂತ. ಅವನು ಲೋಭತನದಿಂದ ಅನ್ಯಥಾ ಭಾವಿಸಿ ಕೊಡಲಿಲ್ಲ. ಏನೆಲ್ಲ ಕಥೆಗಳನ್ನು ನಡೆದೋಯ್ತು. ಸ್ವತಃ ಸತ್ರಾಜಿತನ ಮರಣ ಆಯಿತು, ಅವನ ತಮ್ಮನ ಸಂಹಾರ ಆಯಿತು, ಶತಧನ್ವನ ಸಂಹಾರ ಆಯಿತು, ಇಷ್ಟೆಲ್ಲ ಕಥೆಗಳು ನಡೆದೋಯ್ತು. ಇರಲಿ, ಆದ್ದರಿಂದ ಯಾವ ಪದಾರ್ಥ ಎಲ್ಲಿ ಇರಬೇಕೋ ಅಲ್ಲಿದ್ದರೆ ಚಂದ ಅಂತ ಸೂರ್ಯನಾರಾಯಣ ತನ್ನದೇ ರೂಪ ಸೂರ್ಯನಾರಾಯಣನನ್ನು ಕರೆಸಿ ಆ ಶಮಂತಕ ಮಣಿಯನ್ನು ಪುನಃ ಸೂರ್ಯನಾರಾಯಣನಿಗೆ ಕೊಟ್ಟು ಕಳಿಸಿಬಿಡುತ್ತಾನೆ ಕೃಷ್ಣ. ಈ ಕಥೆಯನ್ನು ದಶಮಸ್ಕಂದದಲ್ಲಿ ಶ್ರೀಕೃಷ್ಣ ಕಥೆ ಹೇಳುವಾಗ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ ಶುಕಾಚಾರ್ಯ. ಇದನ್ನು ಹೇಳಿ ಇದಕ್ಕೊಂದು ಫಲಶ್ರುತಿಯನ್ನು ಹೇಳ್ತಾರೆ. ಏನು ಫಲಶ್ರುತಿ ಅಂದರೆ, ಕೃಷ್ಣ ಮಾಡುವ ಯಾವುದೇ ವ್ಯಾಪಾರ ಅದರಲ್ಲಿ ಒಂದು ರೀತಿಯ ಅನುಗ್ರಹ ಇರ್ತದೆ. ಆ ಮಾಡುವ ಲೀಲೆಯ ಹಿನ್ನೆಲೆಯಲ್ಲಿ ಏನೋ ಒಂದು ಥರದ ಭಕ್ತ ವಾತ್ಸಲ್ಯ ಇರ್ತದೆ. ಏನು ವಾತ್ಸಲ್ಯ ಅಂದರೆ, ಕೃಷ್ಣ ಶಮಂತಕಮಣಿ ಅಪಹಾರ ಮಾಡಿದ ಒಂದು ಅಪವಾದವನ್ನು ತಾನು ತಗೊಂಡು ಪರಿಹಾರ ಮಾಡಿಕೊಂಡ. ಅವನಿಗೆ ಯಾವ ಅಪವಾದ, ಅವನಿಗೆ ಯಾವ ಪರಿಹಾರ ಏನಿಲ್ಲ. ಆದರೂ ಇಂಥದ್ದೊಂದು ನಾಟಕವನ್ನು ಮಾಡಿದ. ಕಾರಣ, ಯಾರಿಗಾದರೂ ಅಪವಾದ ಬಂದಾಗ
ಈ ಕೃಷ್ಣ ಅಪವಾದವನ್ನು ಪರಿಹಾರ ಮಾಡಿಕೊಂಡ ಕಥೆಯನ್ನು ಕೇಳಿದರೆ ಅವರಿಗೆ ಅಪವಾದ ಪರಿಹಾರ ಆಗ್ತದೆ. ಇದಕ್ಕಾಗಿ ಕೃಷ್ಣನ ಒಂದು ಲೀಲೆ ಇದು. ಭಕ್ತ ವಾತ್ಸಲ್ಯ, ಭಕ್ತರು ಅಪವಾದ ಕಳ್ಕೊಳ್ಳಿಕ್ಕೆ ಇಂಥದ್ದೊಂದು ಲೀಲೆಯನ್ನು ಕೃಷ್ಣ ಮಾಡಿದ ಅಂತ ಅದಕ್ಕೊಂದು ಫಲಶ್ರುತಿಯನ್ನು ಹೇಳ್ತಾರೆ. ಯಾರಿಗೆ ಯಾಕೆ ಅಪವಾದ ಬರ್ತದೆ ಅಂದರೆ ಅದಕ್ಕಂತಾರೆ ಗಣೇಶಾಖ್ಯಾನದಲ್ಲಿ ಬರುವ ಕಥೆ. ಗಣೇಶ ಚತುರ್ಥಿ, ಗಣೇಶನಿಗೆ ವಿಶೇಷವಾದ ಪೂಜೆ. ಇಡೀ ಜಗತ್ತು ಗಣೇಶನನ್ನು ಪೂಜೆ ಮಾಡ್ತಾ ಇದೆ. ಪೂಜೆ ಮಾಡಿಸಿಕೊಂಡು ಗಣಪತಿ ತಾನು ತನ್ನ ವಾಹನ, ಮೂಷಕ ವಾಹನ ಇಲೆಯ ಮೇಲೆ ಕುಳಿತು ಹೊರಟಿದ್ದ. ಎಲ್ಲ ಪೂಜೆ ಮುಗಿಸಿಕೊಂಡು ಹೋಗುವಾಗ ಸಾಯಂಕಾಲ ಚಂದ್ರೋದಯ ಆಯಿತು. ಚಂದ್ರೋದಯ ಆಗುವಾಗ ಚಂದ್ರ ಸುಂದರ, ಚಂದ್ರ ಅಂದರೆ ಚಂದ. ಲಕ್ಷ್ಮೀದೇವಿಯ ತಮ್ಮ ಅವನು, ಮತ್ತು ಲಕ್ಷ್ಮೀದೇವಿಯ ತಮ್ಮ ಅಂದರೆ ಹೇಗಿರಬೇಕು, ಅಷ್ಟು ಸುಂದರ. ಹಾಗಾಗಿ ಈ ಡೊಳ್ಳು ಹೊಟ್ಟೆ, ಸಣ್ಣ ವಾಹನ, ಇವನು ಹೋಗುವುದು ಅವನಿಗೇನೋ ಒಂದು ವಿಕಾರವಾಗಿ ಕಂಡು ನಗು ಬಂತು ಚಂದ್ರನಿಗೆ. ನಕ್ಕುಬಿಟ್ಟ. ಆಗ ಇದನ್ನು ತಿಳಿದ ಗಣಪತಿ ಚಂದ್ರನಿಗೆ ಶಾಪ ಕೊಡ್ತಾನೆ. ನಾನು ಸುಂದರ ಅನ್ನುವ ಅಹಂಕಾರದಲ್ಲಿ ನೀನು ನನ್ನನ್ನು ನೋಡಿ ನಕ್ಕಿದ್ದೀಯಾದ್ದರಿಂದ ಯಾರು ನಿನ್ನನ್ನು ನೋಡದೆ ಹೋಗಲಿ ಅಂತ ಶಾಪ ಕೊಟ್ಬಿಟ್ಟು. ಯಾವಾಗ ಶಾಪ ಬಂತೋ ಚಂದ್ರನಿಗೆ ಅಹಂಕಾರ ಹೋಯಿತು. ನಾನು ಚಂದ ಅನ್ನುವ ಅಹಂಕಾರ ಇತ್ತು. ಅಹಂಕಾರ ಹೋಗಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅಪರಾಧ ಆಯಿತು. ಆಗ ಗಣೇಶ ಅಂದ, ಯಾರು ನಿನ್ನ ನೋಡಬಾರದು ಅನ್ನೋ ನೇಮ ಯಾವತ್ತು ನನ್ನನ್ನು ನೋಡಿ ನಕ್ಕಿದೆಯೋ ಆ ದಿನಕ್ಕೆ ಸೀಮಿತ. ಚತುರ್ಥಿಯ ದಿನ ನೋಡದೇ ಇರಲಿ. ಗಣೇಶ ಚತುರ್ಥಿ ನಾನು ಪೂಜೆ ಮಾಡಿಕೊಂಡು ಬರುವಾಗ ನೀನು ನಕ್ಕಿದ್ದೆ. ಆದ್ದರಿಂದ ಯಾರು ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಚಂದ್ರನನ್ನು ನೋಡ್ತಾರೋ ಅವರಿಗೆ ಅಪವಾದ ಬರಲಿ ಅಂತ ಶಾಪವನ್ನು ಮೊಟಕುಗೊಳಿಸಿದ, ಪ್ರಾರ್ಥಿಸಿದಾಗ. ಹಾಗಾಗಿ ಚಂದ್ರನನ್ನು ನೋಡಿದರೆ ಅಪವಾದ ಬರ್ತದೆ ಅನ್ನತಕ್ಕಂಥದ್ದೊಂದು ಗಣೇಶ ಉಪಾಖ್ಯಾನದಲ್ಲಿ ಬರುವ ಕಥೆ. ಕಾರಣ ಕೃಷ್ಣನು ಚಂದ್ರನನ್ನು ನೋಡಿದ ಅನ್ನುವ ಕಥೆಯನ್ನು ಹೇಳ್ತಾರೆ. ಇರಲಿ, ಅವನಿಗೆ ಚಂದ್ರ ನೋಡಿದ್ರು ಅಷ್ಟೇ. ಚಂದ್ರ ಅವನ ಕಣ್ಣಲ್ಲೇ ಇದ್ದಾನೆ, ಸೂರ್ಯ ಚಂದ್ರರು ಅವನ ಕಣ್ಣಿನಲ್ಲೇ ಇದ್ದಾರೆ. ಅವನು ನೋಡೋ ಪ್ರಸಂಗ ಇಲ್ಲ, ಅವನಿಗೆ ಅಪವಾದ ಬರುವ ಕೆಲಸವೂ ಇಲ್ಲ. ಆದರೂ ಲೋಕದಲ್ಲಿ ಇಂತಹ ಅಪವಾದ ನಮಗೆ ಬರಲಿಕ್ಕೆ ಉಂಟು. ಹಾಗಾಗಿ ಯಾರಿಗಾದರೂ ಇಂತಹ ಅಪವಾದ ಬಂದರೆ ಅದಕ್ಕೆ ಕೃಷ್ಣ ಅಂತಾನೆ, ನಾನೂ ಅಪವಾದ ಹೊಂದಿದೆ, ಅಪವಾದವನ್ನು ಪರಿಹಾರವೂ ಮಾಡಿಕೊಂಡೆ. ನಾನು ಪರಿಹಾರ ಮಾಡಿಕೊಂಡು ಕಥೆ ನೀವು ಕೇಳಿದರೆ ನಿಮ್ಮ ಅಪವಾದವು ಪರಿಹಾರ ಮಾಡ್ತೇನೆ ನಾನು ಅಂತ ಕೃಷ್ಣ ಇಂಥದ್ದೊಂದು ಲೀಲೆಯನ್ನು ಮಾಡಿ ತೋರಿಸಿದ ಅಂತ ಶಮಂತಕಮಣಿಯ ಕಥೆಯನ್ನು ಶ್ರೀಮದ್ ಭಾಗವತದಲ್ಲಿ ಗಣೇಶ ಉಪಾಖ್ಯಾನದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಯಥಾಮತಿ ಯಥಾ ಕಾಲಾವಕಾಶ ಆ ಗಣೇಶನ ಚಿಂತನೆ, ಶ್ರೀಕೃಷ್ಣನ ಒಂದು ಕಾರುಣ್ಯದ ಚಿಂತನೆಯನ್ನು ಮಾಡಿದ್ದಾಗಿದೆ. ಈ ಸಂಯೋಜಕರು ಸುಧನ್ವ ಚಾನಲ್ನವರು, ಅವರಿಗೂ ಒಳ್ಳೆಯದಾಗಲಿ. ಇಂಥದ್ದೊಂದು ಕಥೆ ಎಲ್ಲರಿಗೂ ತಿಳಿಯಲಿ, ಎಲ್ಲರಿಗೂ ಪುರಾಣ ಹೇಳುವಲ್ಲೇ ಹೋಗಿ ಕೇಳುವ ಭಾಗ್ಯ ಸಿಗ್ತದೆಷ್ಟೋ ಬಿಡ್ತದೆಷ್ಟೋ. ಹಾಗಾಗಿ ಕುಳಿತಲ್ಲೇ ಕಥೆ ಕೇಳಿ ಆದರೂ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಲಿ ಅನ್ನುವ ಜನಾನುರಾಗದಿಂದ, ಜನರ ಮೇಲಿನ ಅನುಕಂಪೆಯಿಂದ ಇಂಥದ್ದನ್ನು ಸಂಯೋಜನೆ ಮಾಡಿ ಆ ಕಥೆಯನ್ನು ಹೇಳಿಸಿದ್ದಾರೆ. ಎಲ್ಲರೂ ಕೂಡ ಇಂಥ ಕೃಷ್ಣ ಕಥೆಯನ್ನು ಶ್ರವಣ ಮಾಡಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ. ಮಧ್ವೇಶಾರ್ಪಣಮಸ್ತು. ಇಲ್ಲಿಯವರೆಗೂ ಶಮಂತಕ ಮಣಿಯ ಕಥೆಯನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ನಮ್ಮ ಸುಧನ್ವ ಕನ್ನಡ ಚಾನಲ್ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಗುರುಗಳೇ. ಶ್ರೀಕೃಷ್ಣಾಯ ನಮಃ.